ಮಾಡಿರೋದು ಅವ್ರಿಗೆ ತುಂಬಾ ಸಪೋರ್ಟ್ ಆಗಿರೋದು. ಅದು ಒಬ್ಬ ಸಂಸದರಾಗಿಂತ ಹೆಚ್ಚಾಗಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ನಮ್ಮ ಇಡೀ ದೇಶದಲ್ಲಿ ಏಕೈಕ ಸದಸ್ಯ ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಎಲ್ಲಾ ರೀತಿ ಎಲ್ಲಾ ವಿಭಾಗದಲ್ಲೂ ಕೂಡ ವಿಚಾರ ತಿಳ್ಕೊಂಡು ಕಾರ್ಯಕರ್ತರು ಕೇಳೋದ್ ಮುಂಚೆನೆ ಆ ಸವಲತ್ತು ಸಮಸ್ಯೆಗಳು ಏನಾದ್ರು ಬೇಕು ಅಂದ್ರೆ ಸಮಸ್ಯೆನ ನಿವಾರಣೆ ಮಾಡುವಂತ ಶಕ್ತಿ ಇರುವಂತವರು ನಮ್ಮ ಡಿ ಕೆ ಸುರೇಶ್ ಅವರವರು. ಸೊ ಹಂಗಾಗಿ ಅವ್ರು ಮಾಡಿರೋ ಕೆಲಸಕ್ಕೆನೆ ಇವನು ನೀವೇ ನೋಡಿದ್ರೆ ಇವತ್ತು ಎಷ್ಟು ಜನ ಸೇರಿದಂತೆ ಎಲ್ಲ ಸ್ವಯಂ ಪ್ರೇರಿತರಾಗಿ ಹೊಂದಿರತಕ್ಕ ಜನ ಅವರು. ಯಾವುದೇ ರೀತಿಯ ದುಡ್ಡು ಕಾಸು ಹಣಕಾಸಿನ ಬಂದಿಲ್ಲ ಅವರು. ಸೊ ಹಂಗಾಗಿ ಹೆಚ್ಚಿನ ಮತದಿಂದ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಈ ಸತಿ ಗೆದ್ದೇ ಗೆಲ್ತಾರೆ. ಯಾರು ಏನೇ ರೀತಿ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಅದು ಯಾವುದೇ ರೀತಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲ್ಸಕ್ ಸಾಧ್ಯ ಇಲ್ಲ. ಲೀಡು ರಿಸಲ್ಟ್ ಬಂದಾದ್ಮೇಲೆ ನೀವೇ ನೋಡ್ತೀರಾ. ಅದು ನಾವು ಹೇಳಕ್ ಬೇಡ, ಅದು ಅಂಕಿಅಂಶ ಹೇಳಕ್ ಬೇಡ. ರಿಸಲ್ಟ್ ಬಂದಾದ್ಮೇಲೆ ಅದು ನೀವೇ ನೋಡ್ತೀರಾ. ಯಾವುದೇ ರೀತಿ ತೊಂದರೆ ಇಲ್ಲ. ಅದು ಮೈತ್ರಿ ಅಲ್ಲ, ಅದು ಅಪವಿತ್ರ ಮೈತ್ರಿ ಅದು. ಸೊ ಹಂಗಾಗಿ ಯಾರೇನೋ ಕೂಡ ಮಾಡ್ಕೊಂಡ್ರು ಕೂಡ ನಮ್ ಡಿ ಕೆ ಸಾಹೇಬ್ರನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ. ನಾವು ಬಾಲಾಜಿ ಅಂದ್ಬಿಟ್ಟು ಇದೇ ಗ್ರಾಮದ ಆರೋಳ್ಳಿ ಕಾಂಗ್ರೆಸ್ ಮುಖಂಡರು.